ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾರ. ಇವತ್ತೊಂದು ಥ್ರೆಡ್ಡನ್ನು ಯೂಸ್ ಮಾಡಿ ಒಂದು ಬ್ಯೂಟಿಫುಲ್ ಆಗಿರೋ ಹೇರ್ ಸ್ಟೈಲ್ನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿಯ ಹೇರ್ ಪಿನ್ ಆಗಲಿ ರಬ್ಬರ್ ಬ್ಯಾಂಡ್ ಆಗಲಿ ಯೂಸ್ ಮಾಡ್ತೀರಾ, ಅದು ದಾರದಲ್ಲಿ ಸೂಪರಾಗಿ ಹಾಕ್ಕೋಬೋದಂತ, ತುಂಬ ಸಿಂಪಲಾಗಿ ಹಾಕ್ಕೋಬೋದಾದಂಥ ಹೇರ್ ಸ್ಟೈಲ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅವರೆಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರವ್ರಿಗೆ ಥ್ಯಾಂಕ್ ಯೂನ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕೂದಲನ್ನು ತಗೊಂಡು, ಅಂದರೆ ಮಿನಿ ಬಫ್ ಅಂತಾರಲ್ಲ ಆ ಥರ ಚಿಕ್ಕದಾಗಿ ಹೇರ್ಸ್ ಎಲ್ಲ ತೊಗೊಂಡು ಅಲ್ಲಿ ನಾನು ನಾಟ್ ಹಾಕ್ಕೊಂಡಿದ್ದೀನಿ. ಫಸ್ಟ್ ಗಂಟು ಮಾತ್ರ ನಾವು ಎರಡು ಸಲ ನಾಟ್ ಹಾಕ್ಕೋಬೇಕು. ಅಂದರೆ ಮೇಲ್ಗಡೆ ಒಂದು ಸಲ ತಿರ್ಗಾ ಒಂದು ರೌಂಡ್ ತೊಗೊಂಡು ತಿರ್ಗಾ ಒಂದು ಸಲ ನಾಟ್ ಹಾಕ್ಕೋಬೇಕು, ಗಂಟು ಹಾಕ್ಕೋಬೇಕು. ಅನಂತರ ಎರಡೂ ಸೈಡಲ್ಲಿ ಸ್ವಲ್ಪ ಹೇರ್ಸ್ನ ತೊಗೊಂಡು ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾರ ಹಾಗೆ ಸುಮ್ಮನೆ ಒಂದು ನಾಟನ್ನು ಹಾಕ್ಕೊಂಡ್ರೆ ಸಾಕು, ಒಂದೇ ಒಂದು ಗಂಟು ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಗಂಟು ಹಾಕ್ಕೊಂಡ್ರೆ ಏನಾಗುತ್ತೆ, ನಾವು ರಿಮೂವ್ ಮಾಡಬೇಕಾದ್ರೆ ಬಿಚ್ಚಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದೊಂದು ಗಂಟು ಹಾಕ್ಕೊಂಡ್ರೆ ಸಾಕು, ನೀಟಾಗಿ ಗಟ್ಟಿಯಾಗಿ ಕೂರುತ್ತೆ. ನಾನಿಲ್ಲಿ ಬ್ಲ್ಯಾಕ್ ಕಲರ್ ಉಲ್ಲನ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಗೋಲ್ಡನ್ ಕಲರ್ ಥ್ರೆಡ್ಡನ್ನು ತೊಗೋಬೋದು. ಈ ಲೇಸ್ಗೆಲ್ಲ ಬಳಸ್ತಾರಲ್ಲ ಆ ಥರ ಗೋಲ್ಡನ್ ಕಲರ್ ಥ್ರೆಡ್ಡನ್ನು ನೀವು ತೊಗೋಬೋದು. ಇಲ್ಲ ಅಂದರೆ ಯಾವುದಾದ್ರೂ ಉಲ್ಲನ್ ಥ್ರೆಡ್ಡು ನಿಮ್ಗೆ ಇಷ್ಟ ಆಗೋ ಕಲರ್ಸ್ನ ತೊಗೋಬೋದು. ನಾನಿಲ್ಲಿ ಥ್ರೆಡ್ಡು ಕಾಣಿಸ್ಬಾರ್ದು ಅನ್ನೋ ಒಂದು ರೀಸನ್ಗೋಸ್ಕರ ಬ್ಲ್ಯಾಕ್ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಸೊ ತುಂಬಾ ಯುನೀಕ್ ಆಗಿರುತ್ತೆ ಈ ಹೇರ್ ಸ್ಟೈಲು. ಆ ಲೇಯರ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ಹೆಣ್ಮಕ್ಳಿಗೆ. ಸೊ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೀತಿ ಅರ್ಧ ಭಾಗದಷ್ಟು ಮಾತ್ರ ನಾವು ಹಾಕ್ಕೊಂಡು ಮಧ್ಯದಲ್ಲಿ ಈ ರೀತಿ ನಾಟ್ ಹಾಕ್ಕೊಂಡು ಅದನ್ನು ಸೆಕ್ಯೂರ್ ಮಾಡಿ, ನಂತರ ಈ ಬಾಲ್ ಚೈನ್ ಎಲ್ಲ ಸಿಗುತ್ತೆ ನಿಮಗೆ, ಕಲರ್ ಬಾಲ್ ಚೈನ್ಸು. ನಿಮಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ನೀವು ಯೂಸ್ ಮಾಡಿಕೊಂಡು ಈ ಥರ ನಾಟ್ ಹಾಕ್ಕೋಬೋದು. ಇಲ್ಲ ಅಂದರೆ ಗೋಲ್ಡನ್ ಕಲರ್ ಥ್ರೆಡ್ಡಲ್ಲೇ ನೀವು ಈ ರೀತಿ ನಾಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಇಷ್ಟೇ ಬೇಕು ಅಂದರೆ ಬರೀ ಇಷ್ಟನ್ನು ಮಾತ್ರ ಹಾಕ್ಕೊಂಡು ಕೆಳಗಡೆ ಮಿಕ್ಕಿರೋ ಹೇರ್ಸ್ನ ಈ ಥರ ಲೂಸಾಗಿ ಬಿಡ್ಬೋದು, ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಕರ್ಲ್ ಮಾಡಿ ಕೂಡ ಬಿಡ್ಬೋದು ಹೇರ್ಸ್ನ. ಎರಡೂ ಬೇಡ ನಮಗೆ ಫುಲ್ಲು ಇದೇ ಥರ ಎಣ್ಕೊಂಬರಬೇಕು ಅಂದರೆ ಸೇಮ್ ಇದೇ ಪ್ರೊಸೀಜರಲ್ಲೇ ಥ್ರೆಡ್ನ ಆ ಕಡೆ ಈ ಕಡೆ ಸ್ವಲ್ಪ ಕೂದಲನ್ನ ತೊಗೊಂಡು ಥ್ರೆಡ್ನ ಗಂಟು ಹಾಕ್ತಾ ಹೋಗಬೇಕು ಕೊನೆಯವರೆಗೂ. ನಿಮ್ಗೆ ಇಷ್ಟವಾದ ಪರ್ಲ್ಸ್ ಆಗಲಿ ಇಲ್ಲ ಸಣ್ಣ ರೋಸಸ್ ಆಗಲಿ, ಆರ್ಟಿಫಿಷಿಯಲ್ ರೋಸಸ್ಸು ಈ ಥರ ಇಟ್ಕೊಂಡ್ರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಇದೇ ರೀತಿ ಸೇಮ್ ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಕೂದಲನ್ನ ತೊಗೊಂಡು ಒಂದೊಂದು ಗಂಟನ್ನು ಹಾಕ್ಕೊಳ್ತಾ ಹೋಗಬೇಕಷ್ಟೆ. ತುಂಬ ಚೆನ್ನಾಗಿರುತ್ತೆ ಈ ಹೇರ್ ಸ್ಟೈಲು. ಹಾಗೆಯೇ ಸಣ್ಣ ಇದ್ರೂ ಹೇರ್ಸು ಈ ರೀತಿ ಹೇರ್ ಸ್ಟೈಲ್ ಮಾಡೋದ್ರಿಂದ ಹೇರ್ ಸ್ವಲ್ಪ ತಿಕ್ಕಾಗಿ ಬುಷಿಯಾಗಿ ಕಾಣಿಸುತ್ತೆ. ಕೊನೆಯವರೆಗೂ ಇದೇ ಥರ ಹಾಕ್ಕೊಂಡು ನಮಗೆ ಎಷ್ಟು ಲೆಂತ್ ಕೂದಲು ಬಿಡಬೇಕೋ ಅಷ್ಟು ಲೆಂತ್ ಕೂದಲನ್ನ ಬಿಟ್ಟು ಕೊನೆಯಲ್ಲಿ ಒಂದು 2-3 ಗಂಟನ್ನು ಹಾಕಿ ಗೋಲ್ಡನ್ ಕಲರ್ ಥ್ರೆಡ್ಡಲ್ಲಿ ನಾಟ್ ಹಾಕ್ಕೋಬೋದು. ಆಮೇಲೆ ಫುಲ್ಲು ಇದೇ ಥರನೇ ಮೇಲಿಂದ ಕೆಳಗಡೆವರೆಗೂ ನಾವು ಬೀಡ್ಸ್ಗಳನ್ನ ಇಟ್ಕೊಂಡ್ಬಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೇರ್ ಸ್ಟೈಲು. ಹಾಗೆಯೇ ಇದು ರಿಯಲ್ ಹೇರಲ್ಲಿ ನೀವು ಈ ಹೇರ್ ಸ್ಟೈಲ್ ಮಾಡಿದ್ರೆ ಇನ್ನೂ ಸಖತ್ತಾಗಿ ಕಾಣುತ್ತೆ.
ಕಾಲೇಜ್ ಹುಡುಗಿರಿಗೆ, ಆಮೇಲೆ ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆ, ಮಿಡಲ್ ಏಜವ್ರು ಕೂಡ ಈ ಹೇರ್ ಸ್ಟೈಲ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.